ಯಾವ ಕಾಲಕ್ಕ ಕೆಡಬಾರದ ಮತಿ ಸಂತಸಕ್ಕೂ ನಂಗ ಇರಲಿ ಸ್ಥಿತಿ ಜನಕನ ಮಗಳು ಜಾನಕಿ ಕತಿ ಜಗ ಇರು ತನಕ ಸಾರುದು ಶ್ರುತಿ ಅಶೋಕವನದಾಗ ಒಯ್ದಿಟ್ಟು ಲಂಕಾಸುರ ರಾವಣ ದಶಕಂಠ ರಾವಣ ಅಂತಾರ ಅವನಿಗೆ. ಹೌದಾ? ಸೀತಾದೇವಿಗೆ ಕದ್ದು ಒಯ್ದು ಮೋಸದಿಂದ ಲಂಕಾಪಟ್ಟಣದೊಳಗಿಟ್ಟ. ಇಟ್ಟ ಹೇಳ್ತಾನೆ ಸೀತಾಗ ಏನತ್ತ? ನೋಡು ನಿನ್ನ ಗಂಡ ಬೇಡು ಭಿಕಾರಿ ಅರಣ್ಯದೊಳಗೆ ತಿರುಗುವಂತವ. ಅವನಿಗೆ ಮಾಡ್ಕೊಂಡು ಏನು ಸುಖ ಪಡ್ತೀನಿ, ನಾ ರಾಜ ಇದ್ದೀನಿ. ಸುವರ್ಣ ಲಂಕಾ ಇತ್ತವಂದ್ರಿ. ಹೌದಾ? ಸುವರ್ಣ ಲಂಕಾ ಇತ್ತಲ್ರಿ ರಾವಣಂದು. ಇತ್ತಲ್ರಿ. ಸುವರ್ಣ ಅಂದ್ರ ಬಂಗಾರ ಲಂಕಾ ಇತ್ತು. ಹೌದಾ? ನನಗೆ ಎಷ್ಟೋ ಮಂದಿ ಹೆಂಡ್ರಿ ಇದ್ರು ಕೂಡ ನಿನಗೆ ಎಲ್ಲಾರಕ್ಕಿಂತ ಮೇಲ್ಮಟ್ಟದ ಸ್ಥಾನ ಕೊಡ್ತೀನಿ, ನನ್ನ ರಾಣಿಯಾಗತ್ ಹೇಳಿ ಹೇಳ್ದ. ಹೌದಾ? ಏನು ರಾವಣ? ಹೌದು. ಆದ್ರ ಆದಳೇನ್ರಿ? ಈಕೆಗೆ ಹೆಂಗಾರೆ ನಂಬಿಸ್ಬೇಕ ತಿಳ್ಕೊಂಡು ಮಾಯಾ ರೂಪದಿಂದ ಒಂದು ರುಂಡ್ ಕಡ್ಕೊಂಡ್ ತಂದಿಟ್ಟ. ಹೌದು. ಯಾರ ಮುಖ ಮಾಡ್ದದಕ್ಕ? ರಾಮನ ಮುಖ ಮಾಡಿ ರಾಮಗ ಹೌದು ಪ್ರಾಣ ಹೊಡೆದಿನಿ, ಈಗರೆ ನನಗೆ ಲಗ್ನ ಆಗು, ಈಗರೆ ನನ್ನ ರಾಣಿ ಆಗಂದ. ಹೌದಾ? ಅವಾಗೇನಂದ ಸೀತಾದೇವಿ? ನನ್ನ ಶ್ರೀರಾಮಚಂದ್ರ ಯಾರ ಕೈದಿಂದ ಸಾಯವಲ್ಲ, ನನ್ನ ಶ್ರೀರಾಮಚಂದ್ರ ಸಾಯವಲ್ಲ, ನನಗ ಖಾತ್ರಿ ಅದ ಒಂದು ದಿವಸ ಬಂದು ಒಯ್ತಾನ ಅಂತ ಹೇಳಿದಳು ಪಾಪ. ಹೌದಾ? ನಮ್ಮಂಗಿರ್ಲಿಲ್ಲ. ಅಶೋಕವನದಾಗ ದೈತ್ಯ ರಾಕ್ಷಿ ಒಳಗಿದ್ಳು. ಹೌದಾ? ಹಂತಲಿ ಸೈತೆ ಸೀತಾದೇವಿ ಹೌದೌದು ಪವಿತ್ರ ಉಳಿದಳು. ಎಷ್ಟು ಲಂಕಾಪಟ್ಟಣ ರಾವಣ ಎಷ್ಟೆಷ್ಟೋ ನಾನಾ ಪರಿ ಎಷ್ಟೆಷ್ಟೋ ಏನೇನೋ ಹೇಳ್ದ. ಆದ್ರ ಹೌದಾ ತನ್ನ ಮನಸ್ಸು ಬದಲು ಮಾಡ್ಲಿಲ್ಲ ಅಂತೇಳಿ ಜಗತ್ತಿನೊಳಗೆ ಕೀರ್ತಿ ಅಜರಾಮರು ಉಳಿತು. ಏನಂತಾರ ಕವಿಗಳು? ಏನಂತಾರ? ಶ್ರೀರಾಮ ಗಮೀಸದ ಬುದ್ಧಿ ಸೀತ ಉಣಸಿ ಪಡದಳವ ತೃಪ್ತಿ. ಶ್ರೀರಾಮ ಗಮೀಸದ ಬುದ್ಧಿ ಚಿತ್ತ ಉಣಸಿ ಪಡದಾಳ ತೃಪ್ತಿ. ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದಳು ಕೀರ್ತಿ. ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದಳು ಕೀರ್ತಿ.